ಹೊಸದಾಗಿ ಮನೆ ಮಾಡಿಸ್ಬೇಕಾದ್ರೆ ಕಿಟಕಿಗೆ ಹಾಕ್ಸೋ ರಾಡ್‌ಗಳು ಎಸ್-ಎಸ್ ಆಗಿರ್ಬೋದು ಅಥವಾ ಎಂ-ಎಸ್ ಆಗಿರ್ಬೋದು. ಅದನ್ನ ಸೇಫ್ಟಿ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಇನ್ನು ನೀವು ಎಂ-ಎಸ್ ರಾಡ್‌ಗಳನ್ನ ಯೂಸ್ ಮಾಡಿದ್ರೆ ಅದು ಮನೆ ಕೆಲಸ ನಡಿಬೇಕಾದ್ರೆ ನೀರ್ ಬಿದ್ದು ರಸ್ಟ್ ಬರೋ ಸಾಧ್ಯತೆನೂ ಇರುತ್ತೆ. ಮತ್ತೆ ಸಿಮೆಂಟು ಗಲೀಜ್ ಬೀಳೋ ಸಾಧ್ಯತೆನೂ ಇರುತ್ತೆ. ಅದಕ್ಕೆ ನೀವು ಈ ತರ ಸೇಫ್ಟಿ ಮಾಡೋದು ಒಳ್ಳೇದು. ಇಲ್ಲ ಅಂತಂದ್ರೆ ಅದನ್ನ ಲಾಸ್ಟ್ ಅಲ್ಲಿ ಕ್ಲೀನ್ ಮಾಡಿ ಪೇಂಟ್ ಕೂಡ ಮಾಡ್ತಾರೆ. ಆದ್ರೆ ಎಸ್-ಎಸ್ ರಾಡ್‌ಗಳು ಈಗೇನ್ ಫಿನಿಶಿಂಗ್ ಇರುತ್ತೆ ಫೈನಲ್ ತನಕನೂ ಅದೇ ತರ ಫಿನಿಶಿಂಗ್ ಇರ್ಬೇಕು. ಅದಕ್ಕೆ ಯಾವುದೇ ರೀತಿಯಾದಂತ ಪೇಂಟ್ ಮಾಡಲ್ಲ. ಹಂಗಾಗಿ ಇದು ಗಲೀಜ್ ಆಗ್ಬಾರ್ದು ಅಂದ್ಬಿಟ್ಟು ಈ ತರ ಫ್ಲೆಕ್ಸಿಬಲ್ ಪೈಪ್‌ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಇದು 16 ಎಂಎಂ ರಾಡ್‌ಗೆ 1 ಇಂಚ್ ಫ್ಲೆಕ್ಸಿಬಲ್ ಪೈಪ್‌ನ ಯೂಸ್ ಮಾಡಿದ್ದಾರೆ. 20 ಎಂಎಂ ಆದ್ರೆ 1 ಇಂದ 1.5 ಫ್ಲೆಕ್ಸಿಬಲ್ ಪೈಪ್‌ನ ಯೂಸ್ ಮಾಡ್ಬೋದು. ಇದು ಎಲೆಕ್ಟ್ರಿಕಲ್ ಶಾಪ್‌ಗಳಲ್ಲೂ ಸಿಗುತ್ತೆ. ಈ ಫ್ಲೆಕ್ಸಿಬಲ್ ಪೈಪು ಒಂದ್ ರೋಲ್ 30 ಮೀಟರ್ ಟು 50 ಮೀಟರ್ ಬರುತ್ತೆ. ಹಂಗಾಗಿ ನೀವು ಎಷ್ಟು ರಾಡ್‌ನ ಹಾಕ್ಸಿದೀರಾ ಅದನ್ನ ಕೌಂಟ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಫ್ಲೆಕ್ಸಿಬಲ್ ರೋಲ್‌ನ ನೀವು ಯೂಸ್ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೆ ಊಟದ ಟೇಬಲ್ ಮೇಲೆ ಹಾಸೋ ಪೇಪರ್ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನು ಸೇಮ್ ಇದೇ ತರ ರಾಡ್ ಹಾಕ್ಬೇಕಾದ್ರೇನೆ ಪೇಪರ್‌ನ ಫುಲ್ಲು ಸುತ್ತಿ ಹಾಕಿದ್ರೆ ಬೆಸ್ಟು. ಅಕಸ್ಮಾತ್ ಈಗ ಆಲ್ರೆಡಿ ನಾವು ರಾಡ್ ಹಾಕ್ಬಿಟ್ಟಿದೀವಿ ಅಂತಂದ್ರೆ ಮೇಲಿಂದ ಕೆಳಗಡೆ ತನಕನೂ ಕವರ್ ಮಾಡ್ಬೋದು. ಆದ್ರೆ ಬೆಸ್ಟ್ ಫ್ಲೆಕ್ಸಿಬಲ್ ಪೈಪೇನೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ರಿಮೂವ್ ಮಾಡ್ಬೇಕಾದ್ರೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಪೇಪರ್ ಸ್ವಲ್ಪ ಟೈಮ್ ತಗೊಳುತ್ತೆ.